ಒಂದಷ್ಟು ಲೆಕ್ಕ ಅಂಕಿಅಂಶವನ್ನ ಕೊಟ್ವಿ, ಅದನ್ನ ಕೆಳಗಡೆ ಕೂಡ ಪ್ರಸಾರ ಮಾಡ್ತಾ ಇರ್ತೀವಿ. ಇದು ಈ ಸ್ಪೆಸಿಫಿಕ್ ನಂಬರ್ಸ್ ಇದೆಯಲ್ಲ ನಾನು ಹೇಳ್ತಾ ಇರೋದು, ಅದು ಬೆಂಗಳೂರಿಗೆ ಸೀಮಿತವಾಗಿದ್ದು. ನನ್ನ ಹತ್ರ ಇಡೀ ರಾಜ್ಯಕ್ಕೆ ಸೀಮಿತವಾದ ನಂಬರ್ಸ್ ಕೂಡ ಇದೆ ಸರ್. ನಾಗರಾಜ್ ಯಾದವ್ ಸರ್, 2022 ಅಂದ್ರೆ 21-22ನೇ ಸಾಲಿನಲ್ಲಿ ಕ್ರೈಮ್ ಅಗೇನೆಸ್ಟ್ ವುಮೆನ್ 17,813 ರಾಜ್ಯಾದ್ಯಂತದ ಲೆಕ್ಕ. ಕೆಳಗಡೆ ಇದು ಕೆಳಗಡೆ ಇರೋದು ಬರೀ ಬೆಂಗಳೂರು ಲೆಕ್ಕ ಸರ್. ಇದು ಬರೀ ಬೆಂಗಳೂರು ಲೆಕ್ಕ. 20,000 ಐ ಹ್ಯಾವ್ ಸೆಟ್ ಯು ಸರ್. ನೋಡಿ, ಕೊಲೆ ಕೇಸ್ 31%, ಕಳ್ಳತನ ಪ್ರಕರಣ 41%. ಸರ್ ಪರ್ಸೆಂಟೇಜ್ ಅಲ್ಲ, ವಿ ಹ್ಯಾವ್ ದಿ ನಂಬರ್ಸ್ ಅಂಡ್ ದ ಪರ್ಸೆಂಟೇಜ್. ತಗೊಳ್ಳಿ sir, and you tell me. I will tell you now. You tell me your number sir. Yes, madam. Decide ಮಾಡಿ ಯಾವ ನಂಬರ್ ಕರೆಕ್ಟ್. Please note down this. 2020 ನಾನು ನೋಡಿದ್ರೆ ಹೇಳ್ತೀನಿ 21-22 ರಲ್ಲಿ ಕೇವಲ ಜನವರಿಯಿಂದ ಏಪ್ರಿಲ್ ವರೆಗೂ ನಡೆದಿರತಕ್ಕಂಥದ್ದು 499 ಕೊಲೆಗಳು, ಸ್ಪೆಸಿಫಿಕ್ಲಿ ಕೊಲೆಗಳು. ಈಗ ನಾವು 2024 ಜನವರಿ ಟು ಏಪ್ರಿಲ್ ತಗೊಂಡಾಗ ಇಟ್ ಇಸ್ ನಾಟ್ 499. ಯು ವಾಂಟ್ ಕ್ರಾಸ್ ಚೆಕ್ ಇಟ್. ಎರಡನೇ ಪಾಯಿಂಟ್ ಹೇಳ್ತಾ ಇದೀನಿ ಕೇಳಿ. ತಪ್ಪು ಮಾಹಿತಿ ಕೊಡ್ತಾ ಇದೆ. ನೀವು ಪೊಲೀಸರು ಅಲ್ಲ, ನೀವು ಸುಮ್ಮನೆ ಕೂತ್ಕೋಬೇಕಾಗ್ತದೆ. ಒಂದ್ ನಿಮಿಷ ಕುತ್ಕೊಳ್ಳಿ ಮೇಡಮ್. ಎರಡನೇದು ಹೇಳ್ತಾ ಇದೀನಿ ಕೇಳಿ. 2022 ಜನವರಿಯಿಂದ ಏಪ್ರಿಲ್ ನಡೆದಿರ್ತಕ್ಕಂಥದ್ದು ನಿಖರವಾದ ನಂಬರು. ನಿಮ್ಗೆ ಬೇಕಾದ್ರೆ ಶ್ವೇತಪತ್ರ ಕೊಡ್ತೀನಿ. 4 ತಿಂಗಳು ಲೆಕ್ಕ ಕೊಡ್ತಿದ್ದಾರೆ, ನಾವು 1 ವರ್ಷದ ಲೆಕ್ಕ ಕೊಡ್ತಿದೀವಿ. 1 ತಿಂಗಳು ಜನ ಬುದ್ಧಿವಂತರಿದ್ದಾರೆ. 2023 ಕೂಡ ಜನವರಿ 2023 ಕೂಡ ಜನವರಿಯಿಂದ ಏಪ್ರಿಲ್ ನಡೆದಿರ್ತಕ್ಕಂಥ 431. ನಿಮ್ಗೆ ಗೃಹ ಸಚಿವರ ಹೇಳಿಕೆ ನಾನು ಕೊಡ್ತೇನೆ. ಗೃಹ ಸಚಿವರ ಹೇಳಿಕೆ ಕೊಡ್ತೀನಿ ನಿಮ್ಗೆ. ಐ ವಿಲ್ ಓಪನ್ ಇಟ್ ನೌ. ಯು ಕ್ಯಾನ್ ಸೀ ದಿಸ್. ಓಕೆ, ನೀವು ನನಗೆ ಕೊಟ್ಟಿದ್ರಲ್ಲ, ನಿಮ್ಮ ಮಾಹಿತಿ ನಿಮ್ಗೆ ಕೊಟ್ಟಿದ್ದೀನಿ, ತಗೊಳ್ಳಿ. ಓಕೆ, ಅಲ್ಲಲ್ಲ ಹಾಗಾದ್ರೆ ನಾನು ತೋರಿಸ್ತೀನಿ ಸರ್. ಇದು ನೋಡಿ ಸರ್, ಇದು ಕರ್ನಾಟಕ ಪೊಲೀಸ್ ಇಲಾಖೆ ಗೃಹ ಮಂತ್ರಿ ಕೊಡ್ತೀನಿ, ತಗೊಳ್ಳಿ. ಇವಾಗ ಜನ ಡಿಸೈಡ್ ಮಾಡ್ಬಿಡ್ಲಿ. ನಾನು ಜನರಿಗೆ ಒಂದು ಟಿಪ್ಪಣಿ ಸರ್, ಟಿಪ್ಪಣಿ. ಗೃಹ ಇಲಾಖೆ ಲೆಕ್ಕ, ಉತ್ತರ ಕೊಡಬೇಡ್ರಿ. ಗೃಹ ಇಲಾಖೆ ಲೆಕ್ಕ, ಪೊಲೀಸ್ ಲೆಕ್ಕ, ಯಾವ್ದು ನಿಜ ಯಾವ್ದು ಸುಳ್ಳು ಜನ ನೀವು ಹೇಳಿ ಸರ್. ನೀವು ಹೇಳಿ ಸರ್. ಐ ಆಮ್ ವೆರಿ ಹ್ಯಾಪಿ ಟು ಲಿಸನ್. ಜನರಿಗೆ ವ್ಯತ್ಯಾಸ ಗೊತ್ತಾಗಬೇಕಲ್ವಾ? ಒಂದು ಕ್ವಾರ್ಟರ್ಲಿ ಅವ್ರು ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟು ಗುಂಡಾಗಿರ ಬೆಳೆಸಿದ್ದಾರೆ ರಾಜ್ಯದಲ್ಲಿ 2020ರಿಂದ 2023 ಏಪ್ರಿಲ್ ವರೆಗೂ. ಅಂದ್ರೆ ಕರ್ನಾಟಕ ಹಿಂದೆಂದೂ ಕಾಣದ ಗೂಂಡಾಗಿರಿ ಬೆಳೆಯಲಿಕ್ಕೆ ಕಾರಣ ಬಿಜೆಪಿಯ ಆಡಳಿತ ವೈಖರಿಯನ್ನು ಮಾತ್ರ ಹೇಳ್ತಾ ಇದ್ದೀನಿ. ಅದರ ಮುಂದಿನ ಪರಿಣಾಮವಾಗಿ ಅವಾಗ ನೋಡಿ, ಒಂದ್ ನಿಮಿಷ, ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಬಹಳ ವ್ಯಾಲಿಡ್ ಪಾಯಿಂಟ್ಸ್ ಹೇಳ್ತಿದ್ದೀರಿ. ಇಬ್ರು ಒಟ್ಟಿಗೆ ಮಾತಾಡಿದ್ರೆ ಯಾರು ಕೇಳ್ತಿಲ್ಲ. ಒಂದು ಕಡೆ ಅವ್ರು 3.25 ವರ್ಷಗಳಲ್ಲಿ ಮಾಡಿರ್ತಕ್ಕಂತಹ ಆಡಳಿತ ವೈಖರಿಯಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗಿರ್ತಕ್ಕ ಒಂದು ಕಡೆ. ಇನ್ನೊಂದು ಕಡೆ ನಾವಿರುವಾಗ ಅಂಕಿಅಂಶಗಳು ನಿಮ್ಗೆ ಯಾಕೆ ಜಾಸ್ತಿ ಕಾಣ್ತಾ ಇದೆ ಅಂದ್ರೆ, ಒಳಗಡೆ ಆಗ್ತಾ ಇರ್ತಕ್ಕಂಥ ಕೇಸ್ ರಿಜಿಸ್ಟರ್ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಪೊಲೀಸ್ನವರು, ನಮ್ಮ ಹೆಮ್ಮೆಯ ಕನ್ನಡಿಗ ಪೊಲೀಸ್ನವರು. ಅವಾಗ ಏನ್ ಮಾಡ್ತಾ ಇದ್ರು ಗೊತ್ತಾ? ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬರೋದು, FIR ಎಲ್ಲ ಬಿಡೋದು, ಮತ್ತೆ ಅವ್ನು ರೇಪ್ ಮಾಡೋದು, ಇದೇ ಮಾಡ್ತಾ ಇದ್ರು ಅವರು. ನಾವು ಮಾಡ್ತಾ ಇರೋದು ಮೇಕಿಂಗ್ ಇಟ್ ಅಕೌಂಟಬಲ್ ಟು ದ ಪೀಪಲ್ ಟುಡೇ. ಯಾರು ಕೂಡ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿದ್ದಾಗ ಸಂದರ್ಭದಲ್ಲಿ ಕ್ರೈಮ್ಗಳ ಜೊತೆಗೆ, ಕಳ್ಳತನದ ಜೊತೆಗೆ, ಡಕಾಯಿತಿ ಜೊತೆಗೆ, ಕೋಮುಗಲಭೆಗಳ ಜೊತೆಗೆ ಹಲವಾರು ಕೋಮುಗಲಭೆಗಳಾಗಿರ್ಬೇಕಾದ್ರೆ ಇಟ್ಸ್ ಓನ್ಲಿ ಇನ್ ದೇರ್ ಪೀರಿಯಡ್ ಆಫ್ ನರೇಂದ್ರ ಮೋದಿ ಫ್ರಮ್ ಪಾಸ್ಟ್ 10 years of government as well as state government also I'm telling you. ಕೋಮುಗಲಭೆ ಮಾತ್ರ ಕ್ರೈಮ್, ಇಂಡಿವಿಜುವಲ್ ಕ್ರೈಮ್ಗಳಲ್ಲ. ಲಾಸ್ ಇಸ್ ಲಾಸ್. ಕೋಮುಗಲಭೆಯನ್ನು ಮನೆ ಮಕ್ಕಳನ್ನು ಕಳ್ಕೊಳ್ತಾರೆ ಜನ. ಕೊಲೆ ಆದಾಗ, ರೇಪ್ ಆದಾಗ ಮನೆ ಮಕ್ಕಳು ಹೇಳಿ. ನೋಡಿ, ಕೋಮುಗಲಭೆಗಳಂದ್ರೆ ಅದು ಸ್ಟೇಟ್ ಕಂಟ್ರೋಲ್, ಲಾ ಅಂಡ್ ಆರ್ಡರ್ ಇಂದ ಆಗ್ತಕ್ಕಂಥ ವಿಚಾರಗಳು. ಆದ್ರೆ ವೈಯಕ್ತಿಕವಾಗಿ ಕೊಲೆಗಳಾದಾಗ, ವೈಯಕ್ತಿಕ ಕಾರಣಗಳಿಂದಾಗ, ಸಮಾಜದಲ್ಲಿ ಮಾಹಿತಿ ಬಂದಾಗ ಖಂಡಿತವಾಗ್ಲೂ ಕೂಡ ಪೊಲೀಸ್ ಇಲಾಖೆ ಆಕ್ಟ್ ಮಾಡ್ತದೆ. ಈ ವೈಯಕ್ತಿಕ ಕೊಲೆಗಳು ಈಗ ನಡೀತಾ ಇರತಕ್ಕಂಥದ್ದು ವಿ ಆರ್ ಮೇಕಿಂಗ್ ದೆಮ್ ಅಕೌಂಟಬಲ್. ಒಂದು ಅಪ್ರಿಶಿಯೇಟ್ ಮಾಡಬೇಕು. ಯಾವುದೇ ಸರ್ಕಾರ ಇರಲಿ, ಕರ್ನಾಟಕ ರಾಜ್ಯದ ಪೊಲೀಸರು ಇವತ್ತಿನ ದಿವಸ ನೀವು ಕೊಟ್ಟಿರೋ ಅಂಕಿಅಂಶಗಳ ಜೊತೆಗೆ ನಾನು ನಿಮ್ಗೆ ಹೇಳ್ಬೇಕು ಆದ್ರೆ ದೇ ಆರ್ ದ ಬೆಸ್ಟ್ ಪೊಲೀಸ್ ಇನ್ ಸ್ಟೇಟ್ ಆಫ್ ಕರ್ನಾಟಕ. ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು, ಬಿಜೆಪಿ ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ನೈತಿಕತೆಯೂ ಇಲ್ಲ ಅವರಿಗೆ. ಅವರ ಲೀಡರ್ಗಳೇ ಪೋಸ್ಕೋ ಕೇಸಲ್ಲಿ ಇರ್ತಕ್ಕಂಥದ್ದು, ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇರ್ತಕ್ಕಂಥದ್ದು, ಕೊಲೆಗಳಾಗಿರ್ತಕ್ಕಂಥದ್ದು,
ಸಹಿಸ್ಕೊಳ್ಳೋಕ್ಕಾಗಲ್ಲ. ಅನ್ಯಾಯ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಬಿಜೆಪಿಗೆ ನೈತಿಕತೆ ಇಲ್ಲ. ಅಶ್ವಿನ್ ಅವ್ರ ಹತ್ರ ಕ್ವಿಕ್ ರಿಯಾಕ್ಷನ್ ತಗೊಂಡು ನಿಮ್ಮ ಹತ್ರ ಬರ್ತೀನಿ. ಅಶ್ವಿನ್ ಜಿ, ನಾಗರಾಜ್ ಯಾದವ್ ಅವರು ಹೇಳ್ತಿರೋದೇನು, ಬಿಜೆಪಿ ಅವಧಿಯಲ್ಲಿ ಇರ್ಬೇಕಾದ್ರೆ ಕೇಸೇ ರಿಜಿಸ್ಟರ್ ಆಗ್ತಿರ್ಲಿಲ್ಲ, ಅದಕ್ಕೆ ಕಮ್ಮಿ ನಂಬರ್ಸ್. ಈಗ ನಾವು ಕೇಸ್ ರಿಜಿಸ್ಟರ್ ಮಾಡ್ತಿದೀವಿ, ಹಂಗಾಗಿ ಜಾಸ್ತಿ ನಂಬರ್ ಕಾಣ್ತಾ ಇದೆ. ಅಂದ್ರೆ ಕೇಸ್ ರಿಜಿಸ್ಟರ್ ಆಗ್ತಿತ್ತೋ ಆಗ್ತಿರ್ಲಿಲ್ವೋ, ಕ್ರೈಮ್ ಅಂತೂ ಆಗ್ಲೂ ನಡೀತಿತ್ತು, ಈಗ್ಲೂ ನಡೀತಿದೆ. ಸಿಂಪಲ್. ಆಗ್ಲೂ ನಡೀತಿತ್ತು, ಈಗ್ಲೂ ನಡೀತಿದೆ. ಸಿಂಪಲ್ ಅಲ್ವಾ ಅಶ್ವಿನ್ ಅವರೇ? ಅಲ್ವಾ ಅಶ್ವಿನ್ ಅವರೇ? ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕು, ಕ್ರೈಮ್ ಅನ್ನೋದು ಒಂದು ಪಾರ್ಟ್ ಆಫ್ ರಾಜಕಾರಣಕ್ಕೆ ಸೇರ್ಕೊಬಿಟ್ಟಿದೆ. ನಮ್ಮ ಈ ಒಂದು ಚರ್ಚೆಯಲ್ಲಿ ಮಾನ್ಯ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು, ಅವರು ಇನ್ಎಫಿಷಿಯಂಟ್ ಅಂತ ನಾವು ಹೇಳ್ತಿಲ್ಲ. ದಯಮಾಡಿ ನಿಮ್ಮ CM ಆಸೆನ ಒಂದು ಬದಿಗಿಟ್ಟು ಉತ್ತಮವಾದಂಥ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ದಯಮಾಡಿ ನೀವು ಕಷ್ಟಪಡಿ. ಏನಕ್ಕೆ ಅಂದರೆ ಬೀದರಲ್ಲಿ ಆದಂಥ ಘಟನೆಗೆ 5 ದಿನ ಆದಮೇಲೆ ಸ್ಪಂದಿಸಿದ್ದಾರೆ. ಕೋಲಾರದಲ್ಲಿ ಆದಂಥ ಘಟನೆಗೆ ಮಾಧ್ಯಮದವ್ರು ಕೇಳಿದ್ರೆ ಒಂದು ಯಾವುದೋ ಒಂದು ರೀತಿನಲ್ಲಿ ವರ್ತಿಸೋದಂಥದ್ದು. ಯಾಕೆಂದ್ರೆ ನೋಡಿ, ಪವರ್ ಕೊಡಬೇಕು. ಪೊಲೀಸ್ ಅವ್ರನ್ನ ನೀವು ತಗೊಂಡೋಗಿ ಕೂರಿಸ್ಬಿಟ್ಟು ಅವ್ರ ರೆಕ್ಕೆ ಪುಕ್ಕ ಕಟ್ ಮಾಡಿ ನೀವು ಕೂರಿಸ್ಕೊಂಡ್ರೆ ಎಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡ್ದಂಗೆ ಆಗುತ್ತೆ. ಕೆಂಪಬುದ್ಧಿ ಕೆರೆ ಹತ್ರ ಯಾರೋ ಕೆರೆಗೆ ಬಿದ್ರು ಅಂತಂದಾಗ ಗೃಹ ಸಚಿವರು ಹೋಗ್ಬೇಕು ಅಂತ ಜನರ ಕೇಳ್ಕೊಳ್ತಿರೋದಲ್ಲ. ಕಾನೂನು ಸುವ್ಯವಸ್ಥೆ ಓವರ್ ಆಲ್ ಕರ್ನಾಟಕದಲ್ಲಿ ತುಂಬಾ ಒಂದು ಹದ್ದುಬಸ್ತಿನಲ್ಲಿದೆ ಅಂದ್ರೆ ಪೋಲಿ ಪುಂಡ್ರುಗಳೆಲ್ಲ ಭಯ ಪಡ್ತಾರೆ. ಒಬ್ಬ ಜನಕ್ಕೆ ಧಮಕಿ ಹಾಕುವಂತ ಹುಡುಗರು ಹೇಳ್ತಾ ಇದೀನಿ, ವಿ ಆರ್ ಕೀಪಿಂಗ್ ಅಂಡರ್ ಕಂಟ್ರೋಲ್. ಬಿಜೆಪಿ ಸರ್ಕಾರ ಇದ್ದಾಗ, ಜೆಡಿಎಸ್ ಸರ್ಕಾರ ಇದ್ದಾಗ ನಾನು ಹೇಳ್ತಿಲ್ವಾ ಸರ್? ನಾನು ಪದೇ ಹೇಳ್ತಿದ್ದೀನಿ, ಹತ್ಯಾಚಾರ ಆಗಿರ್ಬೋದು, ಡಕಾಯಿತಿ ಇರ್ಬೋದು, ರೇಪ್ ಕೇಸ್ಗಳಿರ್ಬೋದು, ಮರ್ಡರ್ ಇರ್ಬೋದು, ದಯವಿಟ್ಟು ಕೆಟ್ಟ ರಾಜಕಾರಣಗಳನ್ನ ನಾವು ತರಬಾರ್ದು ನಮ್ಮ ಕರ್ನಾಟಕದಲ್ಲಿ. ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕ ಎಷ್ಟೋ ಮಟ್ಟಿಗೆ ಜನರು ಬುದ್ಧಿವಂತರಿದ್ದಾರೆ. ನಾಗರಾಜ್ ಯಾದವ್ ಅವರೇ, ಡಿಯರ್ ಸರ್, ನಾನು ಹೇಳ್ತೀನಿ ಫೆಬ್ರವರಿ ದೂರ ಇದೆ. ಹೇಳಿ ಅಶ್ವಿನ್ ಜಿ, ಹೇಳಿ. ಡಿಯರ್ ಸರ್, ನಾನು ಹೇಳ್ತಿದ್ದೀನಿ, ನೀವು ಹಾಸನ್ ಅಂದಾಗ ನಾನು ಪುನಃ ರಾಜಕಾರಣ ಮಾಡ್ಲಿಕ್ಕೆ ಲಕ್ಷ್ಮಣ್ ಸವದಿ ಅವ್ರನ್ನ ತಗೊಂಡು ಬರೋದು, ಲಕ್ಷ್ಮಣ್ ಸವದಿ ಅವ್ರನ್ನ ತರೋದು, ರಮೇಶ್ ಜಾರಕಿಹೊಳಿ ಇಲ್ಲ ನೀವು ನೋಡಿ, ನನಗೆ ಸ್ಪೆಸಿಫಿಕಲಿ ಈ ಪ್ರಶ್ನೆ ನಿಮ್ಮ ಹತ್ರ ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ನೀವು ಬಿಜೆಪಿಯ ಯುವ OBC ಮೋರ್ಚಾದ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಕೂಡ ಇದ್ದೀರಿ. ಇಲ್ಲಿ ಪ್ರಶ್ನೆ ಇರೋದು ನೋಡಿ, ನಾವು ಕ್ರೈಮ್ ನಡೆದಾಗ ಅದರಲ್ಲೂ ಎಸ್ಪೆಷಲಿ ಮಹಿಳೆಯರ ಮೇಲೆ ಆ ಸಮುದಾಯ ಈ ಸಮುದಾಯ ಪ್ರತ್ಯೇಕವಾಗಿ ನೋಡಬಾರ್ದು. ಕ್ರೈಮ್ ಇಸ್ ಎ ಕ್ರೈಮ್. ಬಟ್ ಸ್ಟಿಲ್ ನಾನು ಸ್ಪೆಸಿಫಿಕ್ ಆಗಿ, ಹೌದು, ಬಟ್ ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದೀನಿ, ಇಲ್ಲಿ ಬೀದರ್ನಲ್ಲಾದ ಘಟನೆ ಹಿಂದುಳಿದ ಸಮುದಾಯದ ಹೆಣ್ಮಕ್ಳು ಬಂದೆ ಅಶ್ವಿನ್ಜಿ ಬಂದೆ ಇಬ್ರದ್ದು ವಾಯ್ಸ್ ಇಲ್ಲ ಆನ್ ಏರ್. ಸ್ಟ್ರೈನ್ ಮಾಡ್ಕೊಳ್ಬೇಡಿ. ಅಶ್ವಿನ್ಜಿ ನಿಮ್ ವಾಯ್ಸ್ ಇಲ್ಲ, ನಿಮ್ ವಾಯ್ಸ್ ಇಲ್ಲ, ಸ್ಟ್ರೈನ್ ಮಾಡ್ಕೊಳ್ಬೇಡಿ. ಅಶ್ವಿನಿ ಅವ್ರದ್ದು ಮಾತ್ರ ನಮಗೆ ನಿಮ್ಮ ವಾಯ್ಸ್ಗಿಂತ ನಮ್ಮ ವೀಕ್ಷಕರ ಕಿವಿ ಬಗ್ಗೆ ಕಾಳಜಿ. ಅಶ್ವಿನಿ ಅವ್ರ ಪ್ರಶ್ನೆ, ಅಶ್ವಿನಿ ಜಿ, ನಾನು ಇಲ್ಲಿ ಕುಗ್ತಾ ಇಲ್ಲ ಸರ್. ಅವ್ರವ್ರ ಸಮಯದಲ್ಲಿ ಅವ್ರವ್ರ ವಾಯ್ಸ್ ಹೋಗ್ಬೇಕು ಅಷ್ಟೇ. ಅರ್ಥ ಆಯ್ತು.